ಡಾಕ್ಟರ್ ಸುಬ್ಬಯ್ಯನವರು ಒಂದು ಗೋಶಾಲೆ ಮಾಡಿ ನಮ್ಮ ಭಾರತೀಯ ತಳಿಗಳನ್ನು ಗೋ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಗೋವುಗಳಿಗಾಗ್ತಾ ಇರತಕ್ಕಂಥ ಅನ್ಯಾಯ ನಿಮಗೆ ಯಾರಿಗಾರು ಗೊತ್ತಾಗ್ತಾ ಇದೆಯಾ? ನೀವು ಯಾರಾದರೂ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ? ಮೊಬೈಲ್ ಯೂಸ್ ಮಾಡ್ತೀರಾ? ಮೊಬೈಲ್ ಇಲ್ಲ ಅಂದರೆ ಊಟನೇ ಇಲ್ಲ. ಮೊಬೈಲ್ ಎಷ್ಟು ಜನ ಉಪಯೋಗಿಸ್ತೀರಿ ಅಂತ ಕೈ ಎತ್ತಿ ಅಂದರೆ ಯಾರೂ ಕೈ ಎತ್ತಲ್ಲ. ಯಾಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿ ಅದಿಲ್ಲ ಅಂತ ಹೇಳ್ತೀರಿ. ಆದರೆ ಮೊಬೈಲ್ ಬಗ್ಗೆ ಚರಿತ್ರೆ ಕೇಳಿದ್ರೆ ಮಾತ್ರ ತಾವೆಲ್ಲರೂ ಸ್ಪಷ್ಟವಾದ ಮಾಹಿತಿ ಕೊಡ್ತೀರಿ. ಯಾಕೆಂದರೆ ಮೊಬೈಲ್ ಇಲ್ದಿದ್ರೆ ಆಗೋದೇ ಇಲ್ಲ ಅಲ್ವಾ? ಆದರೆ ಒಂದು ನಿಮಗೆ ಬೇಕಾದಂತಹ ಉಪಯುಕ್ತವಾದಂತಹ ಮಾಹಿತಿಗಳನ್ನು ಒದಗಿಸುವಂಥದ್ದು ಮೊಬೈಲು ಬೇಕು. ಆದರೆ ಅದೇ ಮೊಬೈಲು ನಿಮ್ಮ ಜೀವನದಲ್ಲಿ ಮುಳ್ಳಾಗಬಾರ್ದು. ಮೊಬೈಲ್ ಬೇಕು. ನಿಮ್ಮ ಕಷ್ಟ ಕಾಲಕ್ಕೆ ನೀವೆಲ್ಲೋ ಇರ್ತೀರಿ, ನಿಮಗೇನೋ ಸಬ್ಜೆಕ್ಟ್ಸ್ ಬೇಕಾಗುತ್ತೆ, ಅದರೆಲ್ಲ ಡೌಟ್ಸ್ ಬೇಕಾಗುತ್ತೆ, ಆ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೇಕು. ಒಬ್ಬ ಸ್ನೇಹಿತ ಮತ್ತೊಬ್ಬ ಸ್ನೇಹಿತರನ್ನು ನೀವು ಮಾತಾಡ್ಕೊಳ್ಳೋಕ್ಕೆ ಬೇಕಾಗಿದೆ. ಆದರೆ ಅದರಲ್ಲಿ ಅನ್ಯ ಮಾರ್ಗಗಳನ್ನು ತುಳಿದು ಜೀವನವನ್ನು ಹಾಳು ಮಾಡ್ಕೋಬಾರ್ದು. ಈ ಸುಂದರವಾದಂಥ ಬಂಗಾರದಂಥ ಜೀವನವನ್ನು ಮೊಬೈಲಿಂದ ಹಾಳು ಮಾಡ್ಕೊಂಡಿರೋರು ಸಾಕಷ್ಟು ಜನ ಇದ್ದಾರೆ. ಇರಲಿ, ನಾನು ಯಾತಕ್ಕಾಗಿ ವಿಚಾರ ಹೇಳಿದೆ ಅಂದರೆ, ಮೊದಲನೇದಾಗಿ ಈ ವೇದಿಕೆ, ಈ ಒಂದು ಸುಂದರವಾದಂತಹ ವೇದಿಕೆ ನಾವೆಲ್ಲರೂ ಸೇರಿರೋದು ನಾನು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನನ್ನ ಪರಿಚಯ ನಿಮಗೇನಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಿಮ್ಮನ್ನೆಲ್ಲರೂ ನೋಡಿದಾಗ ನಿಮ್ಮೆಲ್ಲರ ಪರಿಚಯ ನನಗಿದೆ. ನಾನು ಸಂತೋಷ ಪಡ್ತಿದ್ದೇನೆ. ನೀವೆಲ್ಲರೂ ಒಳ್ಳೆ ಸಂಸ್ಕಾರವಂತರಾಗಿ, ನೀವು ದಿವಸ ನಿಮ್ಮ ತಂದೆ ತಾಯಿ ಯಾವ ಉದ್ದೇಶಕ್ಕಾಗಿ ನಿಮ್ಮನ್ನು ಇಷ್ಟು ಶ್ರಮಪಟ್ಟು ಕಲಿಸ್ತಾ ಇದ್ದಾರೋ, ಅಭ್ಯಾಸ ಮಾಡಿಸ್ತಿದ್ದಾರೋ, ಆ ತಂದೆ ತಾಯಿಗೆ ಧಕ್ಕೆ ಬಾರದಂತೆ, ಅವರ ಮನಸ್ಸಿನ ಆಸೆಗೆ ನುಚ್ಚುನೂರಾಗದಂತೆ ಅವ್ರನ್ನ ನೀವು ಪ್ರೀತಿಯಿಂದ ನೋಡಬೇಕು. ಇದು ಮೊದಲನೇದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು. ಎರಡನೇದು, ಇವತ್ತು ವೇದಿಕೆಗೆ ಭಾಳಷ್ಟು ಹಿರಿಯರಿದ್ದಾರೆ. ಸಾಕಷ್ಟು ನಿಮ್ಮಂಥ ಯುವ ಪ್ರತಿಭೆಗಳನ್ನು ತಯಾರು ಮಾಡಿ ಕಾಡುಗಳನ್ನು ಒಂದು ಸುಂದರವಾದ ವಿಗ್ರಹವನ್ನಾಗಿ ತಯಾರು ಮಾಡೋ ಶಕ್ತಿ ಇಲ್ಲಿ ಕೂತಿದೆ. ಅದರಿಂದ ಇಂತಹ ಹಿರಿಯರ ಮಧ್ಯದಲ್ಲಿ ಕೂತ್ಕೊಳ್ಳುವಂಥ ಭಾಗ್ಯ ನನಗೆ ಸಿಗ್ತಲ್ಲ ಅಂತ ನಾನು ಸಂತೋಷ ಪಡ್ತಾ ಇದ್ದೇನೆ. ಯಾಕೆಂದರೆ ಸಾವಿರಾರು ಜನ ಮಕ್ಕಳು, ಲಕ್ಷಾಂತರ ಜನ ಮಕ್ಕಳು ಇವತ್ತು ದಿವಸ ಒಂದು ಸಂಸ್ಥೆಯ ಹೆಸರಿಡಬೇಕಾಗಿದೆ. ಸಂಸ್ಕಾರದ ಅರಿವನ್ನು ಮೂಡಿಸ್ತಾ ಇರ್ತಕ್ಕಂಥ ನಿಮ್ಮ ಈ ಮಾರ್ಗಕ್ಕೆ ಬರಬೇಕಾದ್ರೆ RSS ಒಂದು ಶಾಲೆ ಇದೆ, ನೋಡಿದ್ದೀರಾ ಅದನ್ನು? ಅಲ್ಲಿನ ಶ್ರೀಗಳು ಭಾಳಷ್ಟು ನನ್ನ ಆತ್ಮೀಯರು. ಒಮ್ಮೆ ನಾನು ಆ ಶಾಲೆಗೆ ಭೇಟಿ ಕೊಟ್ಟಿದ್ದೀನಿ. ಅಲ್ಲಿನ ಮಕ್ಕಳು ಅಷ್ಟೇ ಒಂದು ಸಂಸ್ಕಾರವಂತರಾಗಿದ್ದಾರೆ. ಅಂತಹ ಸಂಸ್ಕಾರ ಎಲ್ಲ ಮಕ್ಕಳಲ್ಲೂ ಬರಬೇಕಾದ್ರೆ ಹಾಗೆ ಅನುಕೂಲ ಇರಬೇಕು. ಹಾಗೆ ಇನ್ನು ಶಾಲೆಯ ಅಧ್ಯಾಪಕರು, ಉಪಾಧ್ಯಾಯರು ಎಲ್ಲರೂ ಇದ್ದಾರೆ. ಹಾಗೆ ಈ ಭಾಗದ ಎಲ್ಲ ವಿದ್ಯಾರ್ಥಿನಿಯರಿದ್ದೀರಿ. ನಿಮ್ಮೆಲ್ಲರ ಜೀವನ ಬಂಗಾರದಂತಿರಲಿ. ಹಾಗೆ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯಾಭ್ಯಾಸ ಸಮಯದಲ್ಲಿ ನಿಮಗೆ ತೊಂದರೆ ಆಗಬಾರ್ದು ಅಂತ ಡಾಕ್ಟರ್ ಸುಬ್ಬಯ್ಯನವರು ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ವಿದ್ಯಾರ್ಥಿ ನಿಲಯವನ್ನು ಇವತ್ತು ಅವರು ಲೋಕಾರ್ಪಣೆ ಮಾಡಬೇಕು. ಒಂದಷ್ಟು ಜನ ವಿದ್ಯಾರ್ಥಿಗಳಿಗೆ ಇಲ್ಲಿ ಉಳ್ಕೊಂಡು ನಿಮ್ಮ ವಿದ್ಯಾಭ್ಯಾಸಕ್ಕೆ ಧಕ್ಕೆ ಬಾರದಂತೆ ನೀವು ಒಳ್ಳೆಯ ವಿದ್ಯಾವಂತರಾಗಬೇಕು, ನಿಮಗೆ ಅನುಕೂಲ ಆಗಲಿ ಅಂತ ಅವರು ಆ ವಸತಿ ಸೌಲಭ್ಯವನ್ನು ಒದಗಿಸಬೇಕು ಅಂತ ನನ್ನ ಮುಂದೆ ಇಟ್ಟಿದ್ರು ಈ ಪ್ರಶ್ನೆನ. ಅದಕ್ಕಾಗಿ ಅವರು ತಗೊಂಡಂತಹ ನಿರ್ಣಯ, ನಿಲುವು ಬಹಳ ಒಳ್ಳೆಯದು. ಹಾಗೆ ಅವರು ತಗೊಂಡಂತಹ ಈ ನಿಲುವು ಬಹಳ ಅರ್ಥಗರ್ಭಿತವಾಗಿದೆ. ನೀವಿಷ್ಟು ಜನ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಾನು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗೆ ಇನ್ನು ಎರಡನೇದು, ಗೋಮಾತೆ. ನಮ್ಮ ಭಾರತ ದೇಶದಲ್ಲಿ ಇವತ್ತಿನ ಸಹ ಗೋವಿಗೆ ಬಹಳ ಮಹತ್ವದೆ. ನಾವು ನೀವೆಲ್ಲರೂ ಸಹಿತ ಪ್ರತಿ ದಿವಸ ಬೆಳಗ್ಗೆ ಎದ್ದರೆ ಕಣ್ಣು ಕಾಣುವಂಥ ತಂದೆ ತಾಯಿ ದೇವರು. ಅದು ಬಿಟ್ಟರೆ ಇನ್ನೊಂದು ದೇವರು ಅಂದರೆ ಗೋಮಾತೆ. ಯಾಕೆಂದರೆ ತಂದೆ ತಾಯಿ ನಮಗೆ 3 ತಿಂಗಳು ಎದೆ ಹಾಲು ಕೊಟ್ಟು ನಮ್ಮನ್ನು ಚಿಕ್ಕದಾಗಿರ್ತಕ್ಕಂತಹ ಮಕ್ಕಳನ್ನು, ನಮ್ಮಲ್ಲಿ ಲಾಲನೆ ಪಾಲನೆ, ನಮ್ಮ ಪೋಷಣೆಯನ್ನು ಒಂದು ಗೋಮಾತೆಗೆ ಅರ್ಪಣೆ ಮಾಡ್ತಾಳೆ. ಆ ಗೋವಿನ ಕ್ಷೀರವನ್ನು ಕುಡಿದು ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಸಾಂಬ ಸದಾಶಿವ. ಇವತ್ತು ನಮ್ಮ ಮಹರ್ಷಿವಾಣಿ ಸೆಟ್ಟಲ್ಲೂ ಶಿವ ಬಂದಿದ್ದಾನೆ. ಶಿವಬಂದ ಹರಬಂದ, ಅದೊಂದು ಒಳ್ಳೆಯ ಸಾಂಗ್. ಶಿವಕೀರ್ತನೆಗಳಂತೂ ಆನಂದವಾಗಿದೆ. ಮೊನ್ನೆ ದಾಸರ ಪದ ಆಯಿತು, ಇವ ಶಿವಕೀರ್ತನೆ ಆಗಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಭಗವಂತ ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶ್ರೀ ಧರ್ಮಕಿನಾಮ ಸಂವತ್ಸರೇ ದಕ್ಷಿಣಾಯನೇ ಶರದೃತು ಕಾರ್ತೀಕ ಮಾಸ ಕೃಷ್ಣಪಕ್ಷ 21/11/2016 ಸೋಮವಾರ ಸಪ್ತಮಿ. ಇವತ್ತು ಆಶ್ಲೇಷ ನಕ್ಷತ್ರ, ಕಾರ್ತೀಕ ಸೋಮವಾರ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ. ರಾಶಿಯಲ್ಲಿ ಚಂದ್ರ ಚೆನ್ನಾಗಿದ್ದಾನೆ. ಆಶ್ಲೇಷ ನಕ್ಷತ್ರ ನಾಗದೇವರ ಅನುಷ್ಠಾನಕ್ಕೆ ಬಹಳ ವಿಶೇಷವಾದಂಥ ನಕ್ಷತ್ರ. ಕಾರ್ತೀಕ ಸೋಮವಾರ. ಇವತ್ತು ಶಿವನ ವಾರ. ನೋಡಿ ಎಷ್ಟು ಚೆನ್ನಾಗಿ ಕೂಡಿ ಬಂದಿದೆ ಇವತ್ತಿನ ದಿವಸ. ಸೋಮವಾರ ಶಿವನಿಗೆ ಪ್ರೀತಿ, ಆಶ್ಲೇಷ ನಾಗದೇವರಿಗೆ ಪ್ರೀತಿ, ರಾಶಿ ಚಂದ್ರನಿಗೆ ಪ್ರೀತಿ, ಚಂದ್ರಶೇಖರ
ಶಿವ ತಲೆ ಮೇಲೆ ಚಂದ್ರವನ್ನು ಇಟ್ಕೊಂಡಿದ್ದಾನೆ ಮತ್ತು ಕೊರಳಿಗೆ ಹಾವು ಸುತ್ತಕೊಂಡಿದ್ದಾನೆ. ಅದೇ ಪ್ರಕಾರ ಭಸ್ಮಧಾರಣೆ ಇದೆ, ತಂಪನ್ನು ನೋಡ್ತಾನೆ. ಇಷ್ಟೆಲ್ಲ ಸಹಿತ ಈ ಕಾರ್ತಿಕ ಸೋಮವಾರದಲ್ಲೇ ವಿಶೇಷತೆ ಇದೆ. ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಶಿವಾಲಯಕ್ಕೆ ಹೋಗಬೇಕು, ಶಿವಧ್ಯಾನವನ್ನು ಮಾಡಬೇಕು. ಕಾರ್ತಿಕ ಸೋಮವಾರದಂದು ಸಾಕಷ್ಟು ಜನ ಇವತ್ತು ಉಪವಾಸಗಳಿದ್ದಾರೆ. ಕಾರ್ತಿಕ ಸೋಮವಾರ ಅಂದರೆ ಇವತ್ತಿನ ದಿವಸ ನಿಟ್ಟು ಉಪವಾಸ ಮಾಡೋರಿದ್ದಾರೆ. ಇನ್ನು ಕೆಲವರು ಮಾಧ್ಯಾಹ್ನಿಕ ಪ್ರಸಾದವನ್ನು ತೆಗೆದುಕೊಳ್ತಾರೆ. ಆದರೆ ಒಂದು, ಯಾರೂ ಹೊಟ್ಟೆನ ಒಣಗಿಸಬಾರ್ದು. ಯಾಕೆಂದರೆ ಆರೋಗ್ಯ ದೃಷ್ಟಿಯಿಂದ ಒಂದು, ಎರಡನೇದು ಬರೀ ಹೊಟ್ಟೆನಲ್ಲಿ ನೀವು ಮಾಡುವಂತಹ ಪೂಜೆ ಫಲಿಸೋದಿಲ್ಲ ಅಂತಲೂ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ಎಲ್ಲರೂ. ಯಾಕೆಂದರೆ ಕೆಲವೊಬ್ಬರು ಭಾರಿ ನಿಟ್ಟು ಉಪವಾಸ ಮಾಡುವಂಥದ್ದು, ಅವ್ರಿಗೇನೆಂದರೆ ಅವರ ಭಾವನೆ, ಅವರ ಭಾವುಕ ಎರಡೂ ಸಹಿತ ತುಂಬ ಹತ್ತಿರ ಭಾವುಕರಾಗಿಬಿಟ್ಟಿರ್ತಾರೆ. ಆದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆದರೆ, ನಾವು ಇರುವಷ್ಟು ದಿನ ಆರೋಗ್ಯ ಚೆನ್ನಾಗಿರಬೇಕು. ಹಾಗಂತ ಅನ್ನ ತಿನ್ನೋದು ಬೇಡ, ಬೇರೆ ಪದಾರ್ಥಗಳನ್ನು ಒಂದಿಷ್ಟು ತಿಂದರೆ ತಪ್ಪಲ್ಲ. ಬರೀ ಹೊಟ್ಟೆಯಲ್ಲಿದ್ದು ತುಂಬ ಸುಸ್ತಾಗಿ ಮಾಡುವ ಧ್ಯಾನ, ಮಾಡುವ ಆಚಾರ ವಿಚಾರಗಳಲ್ಲಿ, ಮಾಡುವಂತಹ ಪೂಜಾ ಕೈಂಕರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಸುಸ್ತು ಬೀಳಬಾರ್ದು. ನಿಮ್ಮ ಮುಖದಲ್ಲಿ ಆ ಮಂದಹಾಸ, ನಗುಮುಖ ಅದಿರಬೇಕಾದ್ರೆ ತಾಯಿ ಅನ್ನಪೂರ್ಣೇಶ್ವರನ ಪ್ರಾರ್ಥನೆ ಮಾಡಿ ಹೊಟ್ಟೆಯಲ್ಲಿ ಒಂದಿಷ್ಟು ಪದಾರ್ಥ ಬೀಳಬೇಕು. ಆಗಲೇ ನರನಾಡಿಗಳಲ್ಲಿ ಶಕ್ತಿ ಇರತಕ್ಕಂಥದ್ದು. ಅದರಿಂದ ಯಾರು ಯಾವುದೇ ಪುರಾಣಗಳಲ್ಲಾಗಲಿ ನಿಟ್ಟುಪವಾಸನ ಮಾಡಿ ಅಂತ ಯಾರೂ ಹೇಳಿಲ್ಲ. ಹೆಣ್ಣು ಮಕ್ಕಳು ಸುಮಾರು ಜನ ಸುಮಂಗಲೆಯರು, ಈ ವಿಚಾರವನ್ನು ಗಮನದಲ್ಲಿಟ್ಕೊಳ್ಳಿ. ಯಾವತ್ತೂ ಸುಮಂಗಲೆಯರಂತೂ, ಅದರಲ್ಲೂ ಹೆಣ್ಣು ಮಕ್ಕಳು ಸುಮಂಗಲೆಯರು, ಮನೆಯಲ್ಲಿರ್ತಕ್ಕಂಥವರು ಸುಮಂಗಲೆಯರು ಯಾವತ್ತೂ ಉಪವಾಸ ಮಾಡಬಾರ್ದು. ಯಾವತ್ತೂ ನೀವು ಮನೆಯಲ್ಲಿ ಉಪವಾಸ ಮಾಡೋದಕ್ಕೆ ಶುರು ಮಾಡ್ತಿರೋ ತಾಯಿ ಅನ್ನಪೂರ್ಣೇಶ್ವರಿ ಕೋಪಗೊಳ್ತಾಳಂತೆ. ಯಾಕೆಂದರೆ ಶಿವನ ಅರ್ಧಾಂಗಿ ಆಕೆಯನ್ನು ಸದಾಕಾಲ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ತಾಂಡವಾಡ್ತಾ ಇರಬೇಕು. ಅಲ್ಲಿ ಪ್ರಸಾದಗಳು ನಡೀತಾ ಇರಬೇಕು. ಅಲ್ಲಿ ನೀವು ಊಟ ಮಾಡಿ 4 ಜನಕ್ಕೆ ಊಟ ಬಡಿಸೋಂಥ ರೀತಿ ಇರಬೇಕು. ಹಾಗೆ ಮನೆಯಲ್ಲಿ ಹೆಣ್ಮಕ್ಳು ನಗನಗ್ತಾ ನೀವು ಚೆನ್ನಾಗಿರಬೇಕಾದ್ರೆ ಮಾಡುವಂತಹ ಕೈಂಕರ್ಯಗಳ ಬಗ್ಗೆ ಅರ್ಥೈಸ್ಕೊಂಡು ತಿಳ್ಕೊಳ್ಬೇಕು. ಉಪವಾಸ ಅಂಥೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ನಿಟ್ಟು ಉಪವಾಸ ಮಾಡ್ತಕ್ಕಂಥದ್ದು, ನೀವು ಊಟ ಮಾಡಿದಿರಾ 4 ಜನಕ್ಕೆ ಊಟ ಬಡಿಸೋವಂಥದ್ದು. ಅಂದರೆ ಮೊದಲು ನೀವು ಊಟ ಮಾಡಿ ಅಂತಲ್ಲ, ನಿಮ್ಮ ಕರ್ತವ್ಯಗಳೇನಿದೆಯೋ ಅದನ್ನು ಮಾಡಿ ನಂತರ ನೀವು ಪ್ರಸಾದ ತೊಗೊಳ್ಬೇಕು. ಒಟ್ಟಾರೆ ಪ್ರಸಾದ ತೊಗೊಳ್ಬೇಕು. ಮತ್ತು ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಮುತ್ತೈದೆಯರು ರಾತ್ರಿ ಬರೀ ಹೊಟ್ಟೆ ಮಲಗಬಾರ್ದು. ಈ ವಿಚಾರ ಗಮನದಲ್ಲಿಟ್ಕೊಳ್ಳಿ. ಮನೆಯಲ್ಲಿ ಸುಮಂಗಲೆಯರು, ಮುತ್ತೈದೆಯರು ಸಾಮಾನ್ಯಕ್ಕೆ ನಿಟ್ಟು ಉಪವಾಸ ಮಾಡ್ತಕ್ಕಂಥದ್ದಾಗಲಿ, ಆಮೇಲೆ ರಾತ್ರಿ ಊಟ ಇಲ್ದಿರ ಮಲಗುವಂಥದ್ದಾಗಲಿ, ಇಂತಹ ತಪ್ಪನ್ನು ಯಾವತ್ತೂ ಯಾರೂ ಮಾಡಬಾರ್ದು. ಏನಾದರೂ ಒಂದಿಷ್ಟು ಪ್ರಸಾದವನ್ನು ತೆಗೆದುಕೊಳ್ಳಿ, ಏನೂ ಆಗಲಿಲ್ಲ ಅಂದರೆ ಒಂದಿಷ್ಟು ಹಾಲಾದರೂ ಕುಡಿದು ಮಲಗಬೇಕು. ಅದು ಶಾಸ್ತ್ರ ಇರಲಿ. ಶಾಸ್ತ್ರ ಪುರಾಣಗಳಲ್ಲಿ ಸಾಕಷ್ಟು ವಿಧಿವಿಧಾನಗಳಿದೆ. ಇವತ್ತು ರಾಶಿಫಲ, ಇನ್ನೂ ವಿಚಾರ ಸಾಕಷ್ಟು ಇದೆ, ನಾನು ಮಾತಾಡ್ತೀನಿ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ನಮಃ, ಬಾಲಾತ್ರಿಪುರಸುಂದರಿ ದೇವತಾಭ್ಯೋ ನಮಃ. ಅಂಬಾ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಸೇ 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 ನಮೋ ನಮಃ. ಅಂಬಾ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಂದನಾಂ ಮೃತ್ಯೋರ್ಮೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ತ್ರ್ಯಂಬಕೇಶ್ವರಾಯ ನಮಃ. ಸಾಂಬ ಸದಾಶಿವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚಾರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮಾಡಿ ಇಂದಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಮತ್ತು ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಇದಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂತಹ ಮಾಡಬಹುದಾದಂತಹ ಕೈಂಕರ್ಯಗಳ ಬಗ್ಗೆಯೂ ನಾವು ಚಿಂತಿಸಬೇಕಾಗಿದೆ. ಇವತ್ತು ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತಿದ್ದೀವೋ, ಯಾವೆಲ್ಲ ಕೆಲಸಗಳು ಅಭಿವೃದ್ಧಿಯತ್ತ ನಾವು ತೆಗೆದುಕೊಂಡು ಹೋಗ್ಬೋದು, ಅವೆಲ್ಲವನ್ನು ಸಹಿತ ಇವತ್ತು ನಾವು ಮಾಡ್ಬೋದು. ವಾರದಲ್ಲಿ ಇವತ್ತು ಮೊದಲನೇ ದಿವಸ ಕಾರ್ತಿಕ ಸೋಮವಾರ, ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಕೃಷ್ಣ ಪಕ್ಷದಲ್ಲಿದ್ದೇನೋ, ಈ ಕೃಷ್ಣ ಪಕ್ಷದ ವಿಶೇಷವಾಗಿರ್ತಕ್ಕಂತಹ ಕಾರ್ತಿಕ ಸೋಮವಾರ ಮೇಷರಾಶಿಯವರಿಗೆ ಅಷ್ಟೇ ಅತ್ಯಮೂಲ್ಯವಾಗಿ ಇವತ್ತು ಅನುಕೂಲಗಳನ್ನು ಸಿದ್ಧಿಪಡಿಸ್ತಕ್ಕಂತಹ ವಾರ. ಇವತ್ತು ತಪ್ಪದಿರ ಬೆಳಗ್ಗೆ ಆಗಲಿ, ಅಂದರೆ ಮಾಧ್ಯಾಹ್ನಿಕ 12 ಗಂಟೆ ಒಳಗಾಗಲಿ ಅಥವಾ ಸಂಧ್ಯಾಕಾಲದಲ್ಲಾಗಲಿ ಶಿವಧ್ಯಾನ ಮಾಡ್ತಕ್ಕಂಥದ್ದು, ಶಿವಮಂದಿರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾಗಿರ್ತಕ್ಕಂತಹ ಪೂಜಾ ಅನುಷ್ಠಾನ ಆಗುತ್ತೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ.